ಈ KSRTC ಬಸ್ ಒಳಗಡೆ ಬರ್ದಿರ್ತಾರೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಹರ್ಷಕ್ಕಿದೆ ದಾರಿ ಅಂತ. ಅಂದ್ರೆ ನಾವೇನ್ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲೇ ಇದ್ಬಿಟ್ರೆ ಸಂತೋಷ ಅಲ್ಲ, ಬದುಕು ಮತ್ತೊಂದು ಘಟ್ಟವನ್ನ ತೋರಿಸುತ್ತೆ, ನಾವು ಅಲ್ಲಿಗೆ ಹೋಗ್ಬೇಕು, ಅದೇ ನಿಜವಾದ ಸಂತೋಷ ಅಂತ. ಹಾಗಾಗಿ ಬದುಕಿನ ಮತ್ತೊಂದು ಘಟ್ಟ ಇದು, ನಿವೃತ್ತಿಯ ಘಟ್ಟ. ಬದುಕಿನಲ್ಲಿ ನಾವು ಕಂಡಕ್ಟರ್ ತರ ಇದ್ಬಿಡ್ಬೇಕಂತೆ. ಅಂದ್ರೆ ಇಡೀ ದಿವಸ ಪ್ರವಾಸ ಮಾಡಿದ್ರು ಆ ಪ್ರಯಾಣ ನಮ್ದಲ್ಲ. ನಮ್ಮ ಜೊತೆ ಅನೇಕ ಸಹ ಪ್ರಯಾಣಿಕರಿದ್ರು, ಅವ್ರು ಯಾರು ನಮ್ಮವರಲ್ಲ. ಪ್ರತಿದಿನ ಕೈ ತುಂಬಾ ದುಡ್ಡು ಓಡಾಡ್ತಿದ್ರು, ಆ ದುಡ್ಡು ನಮ್ದಲ್ಲ. ಇಡೀ ದಿವಸ ಬಸ್ಸಲ್ಲಿ ಓಡಾಡ್ತಿದ್ರು, ಆ ಬಸ್ಸು ನಮ್ದಲ್ಲ. ಹಾಗೆ ಇಲ್ಲಿ ಯಾವುದು ನಮ್ದಲ್ಲ ಅಂತ ಅನ್ಕೊಂಡ್ಬಿಟ್ರೆ ಬಹಳ ಖುಷಿಯಾಗಿರ್ಬೋದು. ಕಂಡಕ್ಟ್ರು, ಬಸ್ಸು ಗೊತ್ತಾಯ್ತಲ್ಲ. KSRTC ಡಿಪೋನಲ್ಲಿ ತಮ್ಮ ನಿರಂತರ 41 ವರ್ಷಗಳ ಸೇವೆಯನ್ನು ಸಲ್ಲಿಸಿರುವಂತಹವರು ನಮ್ಮ ಮಾವ ಮಂಜುನಾಥ್, ನಿಮ್ಮ ಪ್ರೀತಿಯ ಮಂಜಣ್ಣ ಅಂತ ಏನ್ ಹೇಳ್ತೀರಾ, ಅವರ ರಿಟೈರ್ಡ್ ಆಗಿದೆ ಇವತ್ತು. KSRTC ನಿರಂತರ 41 ವರ್ಷಗಳ ಸೇವೆಯ ನಂತರ ಇವತ್ತು ನಿವೃತ್ತಿಯಾಗಿದ್ದಾರೆ. ಯಾರೋ ಒಬ್ರು ಕೇಳ್ತಾರೆ, ಬೇಂದ್ರೆ ಅಜ್ಜ 60 ಆಯ್ತಲ್ಲ ಅರಳು ಮರಳು ಅಂತ. ಬೇಂದ್ರೆ ಅಜ್ಜ ಹೇಳ್ತಾರೆ, 60 ಅಂದ್ರೆ ಅರಳು ಮರಳು ಅಲ್ಲ, ಮರಳಿ ಅರಳುವುದು ಅಂತ. ಹಾಗಾಗಿ 60ರ ನಂತರ ಬದುಕಿನ ಮತ್ತೊಂದು ಘಟ್ಟ ಶುರುವಾಗುತ್ತೆ. ಅಲ್ಲಿನ ಅಡ್ವೆಂಚರ್ಸೇ ಬೇರೆ ಇರುತ್ತೆ. ತಮಗೋಸ್ಕರ ಇಟ್ಕೊಳ್ಳುವಂತಹ ಸಮಯ ಅದು. ಹಾಗಾಗಿ ಆ ನಿವೃತ್ತ ಜೀವನ ಸಂತೋಷವಾಗಿರ್ಲಿ, ಖುಷಿಯಾಗಿರ್ಲಿ, ಆರೋಗ್ಯವಾಗಿರ್ಲಿ ಅಂತ ನಿಮ್ಮೆಲ್ಲರ ಪರವಾಗಿ ಹಾರೈಸೋಣ.